ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೋಲ್ ಆಫ್ ಪ್ರಿಡೇಟರಿ ಗ್ರೀನ್ ಲೇಸ್ ಸ್ವಿಂಗ್ ಇನ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೈ ಬಯೋಲಾಜಿಕಲ್ ಮೆಥಡ್. ಕೃಷಿಯಲ್ಲಿ ಪರವಕ್ಷಕ ಕೀಟದ ಮಹತ್ವ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈ ಲಾಂಗಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಟಮಲಾಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವಿಷಯ ಕೃಷಿಯಲ್ಲಿ ಪರವಕ್ಷಕ ಕೀಟದ ಮಹತ್ವ. ಅಲ್ಲಿಂದ ಪ್ರಾರಂಭ ಮಾಡೋಣ. ಪರವಕ್ಷಕ ಕೀಟ ಎಂದರೇನು? ಎಸ್ ನೋಡಿ ಸರ್, ಪರಭಕ್ಷಕ ಕೀಟ ಅಂದ್ರೆ ನಾವು ಇದಕ್ಕೆ ಇಂಗ್ಲಿಷಲ್ಲಿ ಪ್ರಿಡೇಟರ್ಸ್ ಅಂತೀವಿ. ಏನಂದ್ರೆ ಇದೊಂದು ಕೀಟವಾಗಿದ್ದು, ಸಾಮಾನ್ಯ ಕೀಟದ ತರನೇ ಇದು ಒಂದು ಕೀಟ ಆಗಿದ್ದು, ಬಟ್ ಏನಾಗುತ್ತೆ, ಸಾಮಾನ್ಯ ಕೀಟಗಳು ನಮ್ಮ ಬೆಳೆಗಳನ್ನು ನಾಶ ಮಾಡಿ ಅವು ಬೆಳೆಗಳನ್ನ ತಿಂದು ತಾವು ಬದುಕೊಂತವೆ. ಬಟ್ ಈ ಪರಭಕ್ಷ ಕೀಟ ಅಂದ್ರೆ ನಮ್ಮ ಬೆಳೆಗಳನ್ನು ಯಾವ ನಾಶ ಮಾಡಲು ಬರುತ್ತವೆಯೋ ಅಂತ ಕೀಟವನ್ನು ಈ ಕೀಟವು ತಿಂದು ತನ್ನ ಒಂದು ಜೀವನ ಚರಿತ್ರೆಯನ್ನು ಮುನ್ನಡೆಸುತ್ತದೆ. ಈಗ ನಮಗೆ ಇಲ್ಲಿ ಏನು ಲಾಭ ಅಂದ್ರೆ, ಈ ಪರಭಕ್ಷ ಕೀಟವು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನೇ ತಿಂದು ಬಿಡುತ್ತೆ. ಆವಾಗ ನಮಗೆ ಏನಾಗುತ್ತೆ, ಇದರಿಂದ ಉಪಯೋಗವಾಗುತ್ತೆ. ಅದಕ್ಕೆ ಪರಭಕ್ಷ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವಿದೆ, ಎಸ್ಪೆಷಲಿ ಕೃಷಿಯಲ್ಲಿ. ಅದಕ್ಕಾಗಿ ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆಯುತ್ತಿದೆ ಸರ್. ಅಂತ ಸಂದರ್ಭದಲ್ಲಿ ಇದನ್ನ ರೈತರು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಓಕೆ ಸರ್. ಈಗ ನೋಡಿ ಸರ್, ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಒಂದು ಕೃಷಿಯಲ್ಲಿ ಎಲ್ಲ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ದೊಡ್ಡ ತಪ್ಪು. ಈಗ ಬೆಳೆಗಳಿಗೆ ಒಂದು ರೋಗ ಬರಲಿ ಅಥವಾ ಯಾವುದೋ ಒಂದು ಕೀಟ ಬರಲಿ, ಅವ್ರು ಮೊದಲನೇ ಒಂದು ಕ್ರಮ ತೆಗೆದುಕೊಳ್ಳೋದು ಪಟ್ಟಂತಂದು ಕೀಟನಾಶಕಗಳ ಅಂಗಡಿಗೆ ಓಡಿ ಹೋಗೋದು. ಅವರ ತಲೆಯಲ್ಲಿ ಏನಿರುತ್ತಂದ್ರೆ, ಇವತ್ತು ಕೀಟ ನೋಡಿಬಿಟ್ರೆ ಮರುದಿನ ಅದು ಇರಲೇಬಾರ್ದು ಅವ್ರ ಬೆಳೆಗಳಲ್ಲಿ. ಅವರಿಗೆ ಒಂದು ತಳ್ಕೊಳ್ಳುವಂತ ಪುರುಸೊತ್ತಿಲ್ಲ, ತಾಕತ್ತಿಲ್ಲ. ಹೋಗಿ ಏನ್ ಮಾಡೋದಂದ್ರೆ ಫಸ್ಟ್ ಡಿಫೆನ್ಸ್ ಅನ್ನೋದು ಅವರು ಏನಂದ್ರೆ, ಕೀಟನಾಶಕ ಅಂಗಡಿಗಳಿಗೆ ಹೋಗೋದು, ಒಂದು 1500, 2000, 2500 ಕೊಟ್ಟು ತಂದ್ಬಿಟ್ಟು ಅವರ ಬೆಳೆಗಳ ಮೇಲೆ ಸಿಂಪಡಣೆ ಮಾಡಿಬಿಡೋದು. ಅವ್ರು ಮಾಡ್ತಾರೆ ಆ ಕೀಟಗಳನ್ನು, ಅದನ್ನೇನು ಮಾಡ್ತಾರೆ ಅಂದರೆ ಸಾಯ ಹೊಡಿತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ, ಆ ಕೀಟನಾಶಕ ಏನು ಬೆಳೆಯಲ್ಲಿ ಉಪಯೋಗ ಮಾಡಿರ್ತಾರಲ್ಲ, ಅದು ತುಂಬಾ ವಿಷಕಾರಿ ಇರುತ್ತೆ. ಅದನ್ನ ನೀವೆಲ್ಲರೂ ತಿಂತೀವಿ. ತಿಂದಾಗ ಕೆಲವ್ರು ಹೇಳ್ತಾ ಇರ್ತಾರೆ, ಒಂದು ಅಡಿಕೆ ಹೋಳನ್ನ ಹಾಕಿಲ್ಲ ಅವನಿಗೆ ಹೆಂಗೆ ಕ್ಯಾನ್ಸರ್ ಬಂತು, ಒಂದು ಅಡಿಕೆ ಹೋಳನ್ನ ತಿಂದಲ್ಲ ಯಾಕೆ ತರ ಈತಾಯ್ತು. ಬಟ್ ಒಳಗಡೆ ಏನಾಗಿರುತ್ತೆ ಅಂದ್ರೆ, ಈ ಒಂದು ಕೀಟನಾಶಕ ರಾಸಾಯನಿಕ ವಸ್ತು ಬೆಳೆಗಳ ಮೈಯಲ್ಲಿ ಹೋಗ್ಬಿಟ್ಟು ಅದನ್ನ ನಾವು ತಿಂದು ನಮಗೆ ಸುಮಾರು ರೋಗ ರುಜಿನಗಳು ಬರುತ್ತವೆ. ಸೊ ಈ ಒಂದು ಎಲ್ಲ ವ್ಯವಸ್ಥೆ ನೋಡಿಬಿಟ್ಟು ನಾವು ಪರಭಕ್ಷ ಕೀಟವನ್ನು ಯೂಸ್ ಮಾಡಬೇಕು ಅಥವಾ ಉಪಯೋಗ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ಪರಭಕ್ಷ ಕೀಟದ ಉಪಯೋಗದಿಂದ ಅಂತ ಎಲ್ಲ ಒಂದು ರಾಸಾಯನಿಕ ವಸ್ತುಗಳು ನಾವು ನಮ್ಮ ಬೆಳೆಗಳ ಮೇಲೆ ಹಾಕೋದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾವು ವಿಷಪೂರಿತ ಆಹಾರವನ್ನು ಬಿಟ್ಟು ಸ್ವಪ್ರೇರಿತ ಅತ್ಯಂತ ಅತ್ಯುತ್ತಮವಾದ ಆಹಾರವನ್ನು ನಾವು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಪರಭಕ್ಷ ಕೀಟ ತುಂಬಾ ಸಹಾಯ ಮಾಡುತ್ತೆ ನಮ್ಮ ರೈತ ಬಂಧುವರಿಗೂ ಹಾಗೂ ಜನಸಾಮಾನ್ಯರಿಗೂ. ಅದಕ್ಕೆ ಇದರ ಮಹತ್ವ ತುಂಬಾ ಇದೆ ಸರ್. ಬಹಳ ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಬಹಳ ಆದ್ಯತೆ ಕೊಡಲಾಗುತ್ತದೆ. ಅಂತ ಸಂದರ್ಭದಲ್ಲಿ ಈಗ ಇರೋ ಪರಿಸ್ಥಿತಿಯಲ್ಲಿ ರೈತರು ಇದನ್ನ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆನೂ ತಿಳಿಸಿ, ಅಂಡ್ ಎಷ್ಟು ಅವೇರ್ ಆಗಿದ್ದಾರೆ, ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆನೂ ತಿಳಿಸಿ. ನೋಡಿ ಸರ್, ಈಗ ನಿಮ್ಮ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು ಏನಂದ್ರೆ ರಿಸರ್ಚ್ ಆಕ್ಟಿವಿಟೀಸ್ ಆಗುತ್ತೆ. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ಬೋದು ಅಥವಾ ಪ್ರಯೋಗಾಲಯದಲ್ಲಿರ್ಬೋದು. ಅಲ್ಲಿ ಆದಂಥ ಒಂದು ರಿಸಲ್ಟು ಈ ರೈತರ ಲೆವೆಲ್ಗೆ ತಂದು ಕೊಡುವಂಥ ಒಂದು ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೀವಿ. ಎಕ್ಸ್ಟೆನ್ಷನ್ ಆಫೀಸರ್ಗಳೇ ತುಂಬ ಕಡಿಮೆ ಇದ್ದಾರೆ. ಓಕೆ, ಎಕ್ಸ್ಟೆನ್ಷನ್ ಆಫೀಸರ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಮಾಡಿಬಿಟ್ಟು ಆ ಒಂದು ವಿಷಯವನ್ನು ರೈತರಿಗೆ ತಲುಪಿಸಬೇಕು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ, ಈ ಪರಭಕ್ಷ ಕೀಟದ ಒಂದು ಮಹತ್ವ ನಮ್ಮ ರೈತರಿಗೆ ತುಂಬಾ ತಿಳಿದೇ ಇಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ, ಈ ಒಂದು ಪ್ರಯೋಗ ಅಥವಾ ಒಂದು ಪರಭಕ್ಷ ಕೀಟದ ಉತ್ಪಾದನೆ ಇದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೀಮಿತವಾಗಿದೆ, ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತೀವಿ ನಾವು, ತಿಳಿದಿರುವಂತ ರೈತರು, ಅವ್ರಿಗಷ್ಟೇ ಸೀಮಿತವಾಗಿದೆ. ಈ ನೋಡಿ, ನಮ್ಮ ದೇಶದಲ್ಲಿ 50% ರೈತರಿದ್ದಾರೆ. ಈಗ ಅಂದ್ರೆ ಉದ್ಯೋಗ ಅವಕಾಶ ನೋಡಿದ್ರೆ 50% ರೈತ ಆಕ್ಟಿವಿಟಿಯಲ್ಲಿ ಬಿಜಿ ಆಗಿದ್ದಾರೆ. ಇವರಿಗೆ ಯಾವ್ದು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ತಿಳುವಳಿಕೆ ಇಲ್ಲ. ಯಾಕೆ ತಿಳುವಳಿಕೆ ಇಲ್ಲ ಅಂದ್ರೆ, ಲ್ಯಾಬ್ ಅಲ್ಲಿ ಆಗ್ತಾ ಇರುವಂತ ಒಂದು ರಿಸರ್ಚ್ ಆಕ್ಟಿವಿಟಿ ಆಗ್ಬೋದು ಅಥವಾ ಇದು ಪರಭಕ್ಷ ಕೀಟದ ಪ್ರೊಡಕ್ಷನ್ ಆಗುತ್ತೆ, ಅದು ರೈತರಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಇಲ್ಲಿ ವಿಸ್ತರಣಾ ಅಧಿಕಾರಿಗಳ ಕೊರತೆ ತುಂಬಾ ಇದೆ. ಬಟ್ ಕೆಲವೊಂದು ರೈತರು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಒಂದು ಅಗ್ರಿಕಲ್ಚರ್ ವಿಭಾಗಕ್ಕೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ತಾವು ವಿಸ್ತರಣಾಧಿಕಾರಿಗಳನ್ನು ಹೆಚ್ಚಿಸಿ. ಸೊ ನಾವು ಏನು ಕೃಷಿ ವಿಷಯದಲ್ಲಿ ಒಂದು ಈ ಪ್ರಯೋಗ ಮಾಡ್ತಾ ಇದ್ದೀವಿ, ಪರಭಕ್ಷ ಕೀಟಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಈ ಒಂದು ಜ್ಞಾನವನ್ನು ತಾವು ರೈತರಿಗೆ ತಿಳಿಸ್ಬೇಕು. ಮೊದಲನೇದು, ರೈತರಿಗೆ ಇದರ ಬಗ್ಗೆ ಜಾಸ್ತಿ ವಿಷಯ ಗೊತ್ತಿಲ್ಲ. ಎರಡನೇದು, ಗೊತ್ತಿದ್ರು ತುಂಬಾ ಕಡಿಮೆ ರೈತರಿಗೆ ಗೊತ್ತಿದೆ. ಎಂತವ್ರಿಗೆ ಅಂದ್ರೆ, ಕೆಲವೊಬ್ರು ಉದ್ಯೋಗವನ್ನು ಬಿಟ್ಟು ಬಂದು ರೈತಾಪಿ ಮಾಡ್ತಾ ಇದ್ದಾರೆ, ಅಂತವ್ರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಮನವಿ ಏನಂದ್ರೆ, ವಿಸ್ತರಣಾಧಿಕಾರಿಗಳಿಗೆ ಜಾಸ್ತಿ ಒಂದು ರಿಕ್ರೂಟ್ಮೆಂಟ್ ಮಾಡಿಕೊಂಡು ನಮ್ಮ ಲ್ಯಾಬ್ ಅಲ್ಲಿ ನಡೆಯುವಂತ ಒಂದು
ಪರೋಕ್ಷ ಕೀಟದ ಉತ್ಪಾದನೆಯನ್ನು ರೈತರಿಗೆ ತಲುಪಿಸಿ ಡೆಫಿನೆಟ್ಲಿ ಅವರು ಈ ಒಂದು ಪರೋಕ್ಷ ಕೀಟದ ಒಂದು ಉಪಯೋಗ ಮಾಡಿಕೊಂಡು ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ತಾರಂತ ಇದೊಂದು ನನ್ನ ಅಭಿಪ್ರಾಯವಾಗಿದೆ ಸರ್. ಬಹಳ ಮುಖ್ಯವಾಗಿ ಈಗ ಈ ಪರವಕ್ಷಕ ಕೀಟದ ಮಹತ್ವದ ಬಗ್ಗೆ ತಾವು ತಿಳಿಸಿದ್ರಿ, ರೈತರಿಗೆ ಯಾವ ರೀತಿಯ ಲಾಭ ಇದೆ ಅದರ ಬಗ್ಗೆ ನಿಮ್ ಕಡೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಜೀವನ ಚರಿತ್ರೆ ಆಫ್ ಪರವಕ್ಷಕ ಕೀಟ ಅದ್ರ ಬಗ್ಗೆ ಸ್ವಲ್ಪ ಸರ್. ಈಗ ನಾನು ಮಾತನಾಡುತ್ತಂತ ಪರವಕ್ಷ ಕೀಟ ಅಂದ್ರೆ ಅದು ಕ್ರೈಸೋಪರ್ಲಾ ಜಸ್ಟ್ರವಿಸ್ ಎಲಿಮಿ ಅಂತಂದು ಇದೊಂದು ಪ್ರಿಡೇಟರ್ ಅಥವಾ ಪರವಕ್ಷ ಕೀಟ ಆಗಿದ್ದು ಇದನ್ನ ನಾವು ಕನ್ನಡದಲ್ಲಿ ಹಸಿರು ಪರಭಕ್ಷಕ ಕೀಟ ಅಂತೇವೆ ಸರ್. ಓಕೆ, ಸೊ ಇದರ ಜೀವನ ಚರಿತ್ರೆ ಯಾವ ತರ ಇದೆ ಅಂದ್ರೆ ಮೊದಲನೇದು ಇದು ಮೊಟ್ಟೆ ಇರುತ್ತದೆ. ಮೊಟ್ಟೆ ಸುಮಾರು ಇದು ಒಂದು ಹೆಣ್ಣು ತಾಯಿ 250ರಿಂದ 500 ಮೊಟ್ಟೆಗಳನ್ನು ಇಡುತ್ತದೆ. ಎಲ್ಲಿ ಇಡುತ್ತದೆ ಅಂದ್ರೆ ಗಿಡಗಳ ಎಲೆಗಳ ಮೇಲೆ ಆಗಿರ್ಬೋದು, ಗಿಡಗಳ ಎಲೆಗಳ ಕೆಳಗಡೆ ಆಗಿರ್ಬೋದು, ಯಾವ ಗಿಡ ಅಥವಾ ಯಾವ ಕ್ರಾಪ್ ಅಂದ್ರೆ ಕಾಟನ್ ಆಗಿರ್ಬೋದು, ಯಾವುದೇ ಒಂದು ನಾವು ಗದ್ದೆಯಲ್ಲಿ ಬೆಳೆಯುವಂತ ಪಲ್ಸ್ ದ್ವಿದಳ ಧಾನ್ಯಗಳು ಆಗಿರ್ಬೋದು ಅಥವಾ ಏಕದಳ ಧಾನ್ಯಗಳಾಗಿರ್ಬೋದು, ಎಲೆಗಳ ಮೇಲೆ ಅಥವಾ ಎಲೆಗಳ ಕೆಳಗೆ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆ ಒಡೆಯಲು 3 ರಿಂದ 4 ದಿವಸ ಬೇಕು. ಮೊಟ್ಟೆ ಒಡೆದ ತಕ್ಷಣ ಏನಾಗುತ್ತೆ ಅಂದ್ರೆ ಮರಿ ಹುಳು ಹೊರಗಡೆ ಬರುತ್ತದೆ. ಮರಿ ಹುಳುವಿನಲ್ಲಿ 3 ವಿಧದ ಹಂತಗಳು. 1ನೇ ಮರಿ ಹುಳು 3 ದಿವಸ ಬದುಕುತ್ತದೆ, 2ನೇ ಮರಿ ಹುಳು 4 ದಿವಸ ಬದುಕುತ್ತದೆ, 5ನೇ ಮರಿ ಹುಳು 4 ರಿಂದ 5 ದಿವಸ ಬದುಕುತ್ತದೆ. ಸೊ ಹೀಗೆ 3 ರೀತಿಯ ಜೀವನ ಚಕ್ರ ಮರಿ ಹುಳುವಿನಲ್ಲಿ. ಅದಕ್ಕೆ ನಾವು ಪ್ರಿಡೇಟರಿ ಲಾರ್ವಾ ಅಂತೀವಿ. ಸೊ ಒಟ್ಟಾರೆಯಾಗಿ ಮರಳುವಿನ ಜೀವನ ಚಕ್ರ ಎಷ್ಟಂದ್ರೆ ಸುಮಾರು 8 ರಿಂದ 11 ದಿವಸ ಇರುತ್ತದೆ. ಇದೇ ಒಂದು ಪರಭಕ್ಷಕ ಕೀಟದ ಜೀವನ ಚರಿತ್ರೆ. ತಾಯಿ ಹುಳುನು ಪರಭಕ್ಷಕಲ್ಲ, ಮೊಟ್ಟೆನು ಪರಭಕ್ಷಕನಲ್ಲ, ಆ ನಂತರ ಕೋಶಾವಸ್ಥೆನೂ ಪರಭಕ್ಷಕನಲ್ಲ. ಒಂದೇ ಮರಿ ಹುಳು ಅಷ್ಟೇ ಇದು ಏನಂದ್ರೆ ಪರಭಕ್ಷಕ. ಈ 3 ವಿವಿಧ ಹಂತಗಳಲ್ಲಿದೆಲ್ಲ ಇದೇನಾಗುತ್ತೆ ಅಂದ್ರೆ ಒಂದು ಮರಿ ಹುಳು 3 ತರದ ಜೀವನ ಚರಿತ್ರೆ ಇಲ್ಲ. ಇದು ಟೋಟಲ್ ತನ್ನ ಜೀವನ ವ್ಯವಸ್ಥೆಯಲ್ಲಿ ಸುಮಾರು 150ರಿಂದ 250 ಸಸ್ಯಗಳನ್ನು ತಿನ್ನುತ್ತದೆ. ಆನಂತರ ವೈಟ್ ಫ್ಲೈ ತಿನ್ನುತ್ತದೆ. ಆನಂತರ ನಾವು ಕೆಲವೊಂದು ಹೇಳ್ತೀವಿ ಲೆಪಿಡಾಪ್ಟರ್ನ ಎಗ್ಸ್ ಇರುತ್ತೆ, ಆ ಲೆಪಿಡಾಪ್ಟರ್ನ ಎಗ್ಸ್ ಅಂತ ತಿನ್ನುತ್ತೆ. ಸೊ ಇದು ಮರಿ ಹುಳು ಆಯ್ತು. ಮರಿ ಹುಳು ಆದ ತಕ್ಷಣ ನೆಕ್ಸ್ಟ್ ಬರೋ ಒಂದು ಜೀವನ ಚರಿತ್ರೆ ಅಂದ್ರೆ ಕೋಶಾವಸ್ಥೆ, ನಾವು ಅದಕ್ಕೆ ಪೀಪೆ ಅಂತೀವಿ. ಓಕೆ, ಸೊ ಇದು ಸುಮಾರು 8 ದಿವಸ ತಗೊಳ್ಳುತ್ತದೆ. ಆ ಪೀಪೆ ಬಡಿದು ಹೊರಗೆ ತಾಯಿ ಬರುತ್ತದೆ ಅಥವಾ ತಂದೆ ಬರುತ್ತದೆ, ಗಂಡು ಹುಳು ಅಥವಾ ಹೆಣ್ಣು ಹುಳು ಬರುತ್ತೆ. ಆ ಗಂಡು ಅಥವಾ ಹೆಣ್ಣು ಹುಳು ಸುಮಾರಾಗಿ 7 ರಿಂದ 8 ದಿವಸ ಬದುಕುತ್ತದೆ. ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಈ ಒಂದು ಪರಭಕ್ಷ ಕೀಟ ಗ್ರೀನ್ ಲೇಸ್ ವಿಂಗಿನ ಪರಭಕ್ಷ ಕೀಟದ ಜೀವನ ಚರಿತ್ರೆ 21 ರಿಂದ 28 ದಿವಸವಾಗಿರುತ್ತದೆ. ಬಹಳ ವಿವರವಾಗಿ ತಾವು ಅದರ ಬಗ್ಗೆ ತಿಳಿಸಿದ್ರಿ. ಈಗ ಸಾಕಾಣಿಕೆ ಕ್ರಮದ ಬಗ್ಗೆ ತಿಳಿಸ್ಕೊಳ್ಳಿ ಸರ್. ಸಾಕಾಣಿಕೆ ಕ್ರಮ ಅಂದ್ರೆ 2 ರೀತಿಯಾಗಿ ನಾವು ಸಾಕಾಣಿಕೆ ಮಾಡಬಹುದು. ಒಂದನೆಯದು ಆರ್ಟಿಫಿಷಿಯಲ್ ಡಯಟ್ಸ್ ಅಂತೀವಿ ನಾವು, ಅಂದ್ರೆ ಕೃತಕವಾಗಿ ಆಹಾರನು ತಯಾರು ಮಾಡೋದು. ಈ ಒಂದು ವ್ಯವಸ್ಥೆ ಯಾವಾಗ ಬರುತ್ತದೆ ಅಂದ್ರೆ ಅಕಸ್ಮಾತ್ ಆಗಿ ನಮಗೆ ಈ ಪರಭಕ್ಷ ಕೀಟದ ಆಹಾರ ನೈಸರ್ಗಿಕವಾಗಿ ಸಿಗದೇ ಇದ್ದಾಗ. ಈ ಪರಭಕ್ಷ ಕೀಟದ ಮುಖ್ಯ ಆಹಾರವೆಂದರೆ ರಸ ಇರುವ ಕೀಟಗಳು. ಅವು ಯಾವ ಅಂದ್ರೆ ಸಸ್ಯ ಏನಾಗಿರ್ಬೋದು, ಅದಕ್ಕೆ ಅಪಿಡ್ಸ್ ಅಂತೀವಿ, ವೈಟ್ ಫ್ಲೈ ಅಂತೀವಿ ಅಂದ್ರೆ ಬಿಳಿ ಹುಳು ಆಗಿರ್ಬೋದು, ಲೀಪ್ ಹಾಪರ್ ಅಂತೀವಿ, ಹಸಿರು ಜೀವಿ ಹುಳು ಅಂತೀವಿ, ಅಥವಾ ಲೆಪಿಡಾಪ್ಟರ್ನ್ ಇನ್ಸೆಕ್ಟ್ ದ ಮೊಟ್ಟೆಗಳು. ಇವು 4 ಅಕಸ್ಮಾತ್ ಆಗಿ ನಿಸರ್ಗದಲ್ಲಿ ಸಿಗದೇ ಇದ್ದಾಗ ನಾವೇ ನಮ್ಮ ಕೃತಕ ಲ್ಯಾಬೊರೇಟರಿಯಲ್ಲಿ ನಾವು ಇದರ ಆಹಾರವನ್ನು ತಯಾರು ಮಾಡಬಹುದು. ಅದಕ್ಕೆ ನಾವು ಏನೇನು ಉಪಯೋಗಿಸಬೇಕಂದ್ರೆ ಒಂದನೇದಾಗಿ ಯಾವ್ದಾದ್ರು ಪೀಪ ಅಂತೀವಿ. ಎಕ್ಸಾಂಪಲ್ ನೀವು ತಗೊಳ್ಳಿ, ಯಾವ್ದಾದ್ರು ಕೀಟದ ಪೀಪ ತಗೊಳ್ಳಿ, ಆ ಪೀಪವನ್ನು ಒಣಗಿಸ್ಬೇಕು, ಒಣಗಿಸಿ ಪುಡಿ ಮಾಡಬೇಕು. ಅದನ್ನ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬೇಕು. ಆನಂತರ ಅದರಲ್ಲಿ ಶತಾವರಿ ಅಂತ ಒಂದು ಪ್ಲಾಂಟ್ ಬರುತ್ತೆ, ಆ ಶತಾವರಿ ಪೌಡರ್ ಮಾಡ್ಕೋಬೇಕು. ಆನಂತರ ಅದಕ್ಕೆ ಒಂದ್ ಸ್ವಲ್ಪ ಈಸ್ಟ್ ಹಾಕ್ಬೇಕು. ಇವನ್ನೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಣಗಿಸಿ ಸೆಮಿ ಸಾಲಿಡ್ ತರ ಆ ಒಂದು ಫುಡ್ ಅನ್ನ ನಾವು ಇದಕ್ಕೆ ಕೊಟ್ರೆ ನಾವು ಲ್ಯಾಬ್ ಅಲ್ಲಿ ಇದನ್ನ ಆರ್ಟಿಫಿಷಿಯಲಿ ಪ್ರೊಡಕ್ಷನ್ ಮಾಡಬಹುದು. ಇದು ಬೇಡಪ್ಪ ಅಂತಂದ್ರೆ ರೈತರಿಗೆ ಇದು ಗೊತ್ತಿರಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ರೈತರು ಸುಮಾರು ಬೆಳೆಗಳಿರುತ್ತೆ ಹೊಲದಲ್ಲಿ ಗದ್ದೆಗಳಲ್ಲಿ, ಆ ಬೆಳೆಗಳಿಗೆ ಖಂಡಿತವಾಗಿಯೂ ರಸಾಯನಿಕ ಕೀಟಗಳು ಬಂದೇ ಬರುತ್ತವೆ. ಅವಾಗ ಏನ್ ಮಾಡಬೇಕು, ಅಂತ ರಸಾಯನಿಕ ಕೀಟಗಳನ್ನ ನಾವು ಗದ್ದೆಯಿಂದ ನಮ್ಮ ಮನೆಗೆ ಅಥವಾ ಲ್ಯಾಬೊರೇಟರಿ ತಂದ್ಬಿಟ್ಟು ಈ ಒಂದು ಹಸಿರು ಗ್ರೀನ್ ಲೇಸ್ ವಿಂಗಿಗೆ ತಿನ್ನಲು ಬಿಡಬೇಕು. ಸೊ ಈ ತರವಾಗಿ ರೈತರು ಕೂಡ ಉತ್ಪತ್ತಿ ಮಾಡಬಹುದು, ಸೈಂಟಿಫಿಕ್ ಕಮ್ಯುನಿಟಿ ಲ್ಯಾಬ್ ಅಲ್ಲಿ ಈ ತರ ಉತ್ಪತ್ತಿ ಮಾಡಬಹುದು. ಸೊ ಈ 2 ವಿಧಗಳಲ್ಲಿ ನಾವು ಇದನ್ನ ಸಾಕಾಣಿಕೆ ಮಾಡಬಹುದು. ಇದರ ಬಳಕೆ ಬಗ್ಗೆ ತಾವು ತಿಳಿಸಿಕೊಟ್ರಿ, ಹಾಗೆ ಇದರ ಉಪಯೋಗದ ಬಗ್ಗೆನೂ ಸ್ವಲ್ಪ ತಿಳಿಸಿಕೊಡಿ ಕಾರ್ಯಕ್ರಮದಲ್ಲಿ. ಅದರಿಗಿಂತ ಮುಂಚೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ನಿಂಗರಾಜ್ ಬೆಳಗಲಿ ಅವರು. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE Kanasu
ನನಸದ ವೇಣು ಧ್ವನಿ ವೇಣು ಧ್ವನಿ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು ಕೃಷಿ ಮಿತ್ರ ಕಾರ್ಯಕ್ರಮವಿದು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೃಷಿಯಲ್ಲಿ ಪರವಕ್ಷಕ ಕೀಟದ ಮಹತ್ವದ ಕುರಿತು. ಬ್ರೇಕ್ನ ಮುಂಚೆ ಇದರ ಉಪಯೋಗ ಬಗ್ಗೆ ತಿಳಿಸಿ ಅಂತ ಹೇಳಿದೆ, ದಯವಿಟ್ಟು. ಉಪಯೋಗ ಯಾವ ತರ ಮಾಡೋದಂದ್ರೆ, ನೀವು ನೋಡಿ ಈ ಕೀಟದಲ್ಲಿ ಸುಮಾರು 4 ಜೀವನ ಚಕ್ರಗಳಿದ್ದು ಮೊಟ್ಟೆಯನ್ನು ನಾವು ಉಪಯೋಗ ಮಾಡಬಹುದು. ತದನಂತರ 2ನೇ ಜೀವನ ಚಕ್ರ ಅದರ ಮರಿಗಳನ್ನು ಉಪಯೋಗ ಮಾಡಬಹುದು. ಕೋಶಾವಸ್ಥೆಯನ್ನು ಉಪಯೋಗ ಮಾಡೋಕ್ಕೆ ಆಗಲ್ಲ, ಅಡಲ್ಟು ಉಪಯೋಗ ಮಾಡೋಕ್ಕೆ ಆಗಲ್ಲ. ನಾವು ಮೇನ್ ಉಪಯೋಗ ಮಾಡೋದು 2 ಜೀವನ ಚರಿತ್ರೆ. ಒಂದು ಮೊಟ್ಟೆ. ಏನು ಮಾಡ್ಬೇಕಂದ್ರೆ 1 ಎಕರೆಗೆ ಸುಮಾರು 1000ದಿಂದ 1500 ಮೊಟ್ಟೆಗಳನ್ನು ನಾವು ಸಿಂಪಡಿಸಬೇಕು. ಸಿಂಪಡಿಸುವುದು ಹೇಗೆಂದರೆ ಕೀಟನಾಶಕ ಥರ ಅಲ್ಲ. ಮೊಟ್ಟೆಗಳು ಇರುತ್ತಲ್ಲ, ಆ ಮೊಟ್ಟೆಗಳನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿದಲ್ಲಿ ಹಾಕಬೇಕು. ಆ ಮೊಟ್ಟೆಗಳ ಜೊತೆಗೆ ಕಟ್ಟಿಗೆಯ ಒಂದು ಪೌಡರ್ ಇರುತ್ತಲ್ಲ, ಕಾರ್ಪೆಂಟರ್ಸ್ ಅಲ್ಲಿ ಸಿಗುತ್ತಲ್ಲ, ಆ ಕಟ್ಟಿಗೆ ಪೌಡರ್ನ್ನು ಆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬೇಕು. ಅದಕ್ಕೆ ಮೇಲೆ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ ನಾವು ಆ ಎಲೆಗಳ ಮೇಲೆ, ಎಲೆಯ ಅಥವಾ ಕ್ರಾಪ್ ತುದಿ ಏನಿರುತ್ತಲ್ಲ ಎಲೆಗಳ ಮೇಲೆ ಈ ತರ ಟ್ಯಾಪ್ ಮಾಡ್ತಾ ಹೋಗ್ಬೇಕು. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಟ್ಟಿಗೆ ಪೌಡರ್ ಜೊತೆ ಈ ಒಂದು ನಮ್ಮ ಗ್ರೀನ್ ಲೇಸ್ ವಿಂಗಿನ ಮೊಟ್ಟೆಗಳು ಆ ಎಲೆಗಳ ಮೇಲೆ ಬೀಳುತ್ತವೆ. ಬಿದ್ದು ಅಲ್ಲೇ ಒಂದು 4 ದಿವಸದಲ್ಲಿ ಒಡೆದು ಮರಿ ಹುಳಾಗಿ ಹೊರಗಡೆ ಬರುತ್ತವೆ. ಆ ಮರಿ ಹುಳಗಳೇ ಆ ಒಂದು ಬೆಳೆಗಳಲ್ಲಿ ಇರುವಂತ ರಸೇರು ಕೀಟಗಳನ್ನು ಹೋಗಿ ತಿಂದು ಮತ್ತೇನಾಗುತ್ತೆ, ಆ ಲೈಫ್ ಸೈಕಲ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇದೊಂದು ಏನಂದ್ರೆ ಹತೋಟಿ ಕ್ರಮ ಮಾಡಬಹುದು ನಮ್ಮ ಕೀಟಗಳನ್ನ. 2ನೇ ವಿಧ ಏನಂದ್ರೆ ಮೊಟ್ಟೆಗಳು ಬಿಟ್ರೆ ಸೆಕೆಂಡ್ ನಾವು ಆ ಮರಿಗಳು ಇರುತ್ತಲ್ಲ, 3 ಸ್ಟೇಜ್ ಮರಿಗಳು, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಯಾವ್ದಾದ್ರು ಸ್ಟೇಜ್ ಅನ್ನು ನೀವು ಮತ್ತೆ ಸೇಮ್ ಮೊಟ್ಟೆ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಆ ಡಬ್ಬಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಈ ನೀವು ಮನೆಯಲ್ಲಿ ನೀವು ಏನಂದ್ರೆ ರೈಸ್ ಇಟ್ಟಿರ್ತಾರ ಡಬ್ಬಿಯಲ್ಲಿ, ಅದರಲ್ಲಿ ಒಂದು ಬಾಲುಳ ತರ ಆಗುತ್ತೆ, ಅದು ನಾವು ಕಾರ್ಸೆರಾ ಸಿಫಾಲಿನಿಕ ಅಂತೀವಿ. ಆ ಕಾರ್ಸೆರಾ ಸಿಫಾಲಿನಿಕ ಮೊಟ್ಟೆಗಳನ್ನು ಆ ಡಬ್ಬಿಯಲ್ಲಿ ಹಾಕಿಟ್ಟಿರ್ಬೇಕು ಆ ಮರಿಹುಳ ಜೊತೆ. ಅದೇನಾಗುತ್ತೆ, ಟೆಂಪರರಿ ಆ ಮೊಟ್ಟೆಯನ್ನು ತಿಂದು ಬದುಕ್ತಾ ಇರುತ್ತೆ. ನೀವು ಯಾವಾಗ ಗದ್ದೆಗಳಿಗೆ ಹೋಗ್ಬೇಕಲ್ವಾ, ಯಾವಾಗ ನೀವು ರಿಲೀಸ್ ಮಾಡ್ಬೇಕಲ್ಲ, ಸೊ ಆ ಡಬ್ಬಿಯನ್ನು ತೊಂದೋಗಿ ಮೊದಲು ಹೇಳಿದ ತಕ್ಷಣ ಆ ತರನೇ ಏನ್ ಮಾಡ್ಬೇಕಂದ್ರೆ ಆ ಎಲೆಗಳ ಮೇಲೆ ಹೋಗಿ ಒಂದೊಂದೇ ಮರಿಹುಳ ಇರುತ್ತಲ್ಲ ರಿಲೀಸ್ ಮಾಡ್ತಾ ಹೋಗ್ಬೇಕು. ಒಂದು ಸ್ಮಾಲ್ ಕೆಮಲ್ ಬ್ರಷ್ ಇಟ್ಕೋಬೇಕು ನಿಮ್ಮ ಹತ್ರ. ಏನ್ ಮಾಡ್ಬೇಕು, ಆ ಡಬ್ಬಿಯಲ್ಲಿ ಕೆಮಲ್ ಬ್ರಷ್ ಹಾಕೋದು, ಒಂದು ಮರಿಹುಳನ್ನ ಒಂದು ಕ್ರಾಪ್ಗೆ ರಿಲೀಸ್ ಮಾಡೋದು. ಸೊ ಈ ತರ ನೀವೇನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಗಿಡಕ್ಕೆ ಮಾಡುವುದಲ್ಲ ಇದು. ಎಕ್ಸಾಂಪಲ್ 1 ಎಕರೆ ಅಂದ್ರೆ ಸುಮಾರು ಲಕ್ಷ ಗಂಟ್ಲೆ ಬೆಳೆಗಳಿರ್ತವೆ, ಚಿಕ್ಕ ಚಿಕ್ಕ ಬೆಳೆಗಳು. ಈಗ ಒಂದ್ ಮೀಟರ್ ಒಂದು ಮರಿಹುಳ ರಿಲೀಸ್ ಮಾಡಿದ್ರೆ ಮತ್ತೊಂದು ಮೀಟರ್ ಬಿಟ್ಟು ಮತ್ತೊಂದು ಮರಿಹುಳ ರಿಲೀಸ್ ಮಾಡೋದು. ಸೊ ಹೀಗೆ 1500 ಅಂತ ಹೇಳೋದು 2500 ಮರಿಹುಳಗಳನ್ನು ನೀವು 1 ಎಕರೆಗೆ ರಿಲೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ 1 ತಿಂಗಳಲ್ಲಿ ಅದೇ ಮರಿಹುಳು ಅಡಲ್ಟ್ ಆಗಿ ಬಂದು ಅವು ಮತ್ತೆ ಸಂತಾನೋತ್ಪತ್ತಿ ಹೋಗಿ ಸುಮಾರು 1500 ರಿಲೀಸ್ ಮಾಡಿರುವಂಥ ಮರಿಹುಳುಗಳು ಅವು ಸುಮಾರು ಒಂದು 25,000 ತಾಯಿ ಹುಳುವಾಗಿ ಬರುತ್ತವೆ. ಅವೇ ಮತ್ತೆ ತತ್ತಿ ಹಾಕುತ್ತಾ ಹೋಗುತ್ತವೆ. ಸೊ ಈ ಒಂದು ಜೀವನ ಚರಿತ್ರೆ ನಿಮ್ಮ ಗದ್ದೆಯಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ನೀವೇನಂದ್ರೆ ರಾಸಾಯನಿಕ ವಸ್ತುಗಳನ್ನು ನೀವು ಯೂಸ್ ಮಾಡೋದು ಅವಶ್ಯಕತೆನೇ ಇಲ್ಲ. ಸೊ ಇದು ನಾವು ಸೆಲ್ಫ್ ಪರ್ಪೆಚ್ಯೂಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಆದ್ದರಿಂದ ನಿಮ್ಮ ಒಂದು ಒಕ್ಕಲುತನ ಅಥವಾ ನಿಮ್ಮ ಒಂದು ಬೇಸಾಯ ರಾಸಾಯನಿಕ ಮುಕ್ತವಾಗಿರುತ್ತದೆ ಮತ್ತು ತುಂಬಾ ಸಮೃದ್ಧವಾದ ಬೆಳೆಯನ್ನು ಬರುತ್ತದೆ ಅಂತ ನಾನು ನನ್ನ ನಂಬಿಕೆಯಿಂದ ಹೇಳ್ತಿದ್ದೇನೆ. ಇಷ್ಟು ಉತ್ತಮವಾಗಿ ತಿಳಿಸಿದ್ರಿ. ಅಂಡ್ ನಾನು ಅಲ್ಲೇ ಒಂದು ಪ್ರಶ್ನೆ ಇತ್ತು, ಇದನ್ನ ಒನ್ ಟೈಮ್ ಮಾಡ್ಬೇಕಾ ಅಥವಾ ಸತತವಾಗಿ ಮಾಡಿ? ನೀವೇ ಅಂದ್ರೆ ಇದು ಒಂದು ಸೈಕಲ್ ತರ ಅಂತ. ಸೈಕಲ್ ಒಂದೇ ಟೈಮ್ ಮಾಡಿದ್ರೆ ಸಾಕು. ಅದಕ್ಕೆ ನಾವು ಸೆಲ್ಫ್ ಪರ್ಪೆಚ್ಯೂಷನ್ ಅಂತೀವಿ. 1 ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಏನ್ ಜಾಸ್ತಿ ಇಲ್ಲ. ನಿಮ್ಗೆ ಏನ್ ಖರ್ಚಾಗೋದು ನಿಮ್ಗೆ ಜಾಸ್ತಿ ಖರ್ಚೇ ಇಲ್ಲ. 1 ಎಕರೆಗೆ ನೀವು 500ರಿಂದ 600 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ನಿಮ್ಮ 1 ಎಕರೆ ಪೂರ ನಿಮ್ಮ ಬೆಳೆ ಮುಗಿಸುವವರೆಗೂ, ಹಾರ್ವೆಸ್ಟ್ ಆಗುವವರೆಗೂ ಇದು ಕಂಟಿನ್ಯೂ ನಡೀತಾ ಇರುತ್ತೆ. ನೀವು ಸ್ಪ್ರೇ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಕೀಟವು ಜಾಸ್ತಿ ರಸಾಯನ ಕೀಟಕ್ಕೆ ಅತ್ಯುತ್ತಮವಾದ ರಾಮಬಾಣವಾಗಿದೆ. ರಸಾಯನ ಕೀಟಕ್ಕೆ ತುಂಬಾ ಉಪಯೋಗಕಾರಿ. ನಾನಂದೆ ಸಸ್ಯ ಏನು ಅಂದೆ, ವೈಟ್ ಫ್ಲೈ ಅಂದೆ. ಓಕೆ, ಆನಂತರ ಕೆಲವೊಂದು ಲೆಪ್ಡೋಪ್ಟರ್ ಇನ್ಸೆಕ್ಟ್ ಮೊಟ್ಟೆಗಳನ್ನು ತಿಂದು ಹಾಕುತ್ತದೆ. ಆದ್ದರಿಂದ ರಸಾಯನ ಕೀಟಕ್ಕೆ ಪ್ರೆಸೆಂಟ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ರಸಾಯನ ಕೀಟನಾಶಕಗಳು ತುಂಬಾ ಡೇಂಜರಸ್ ನಮ್ಮ ಹೆಲ್ತಿಗೆ. ಸೊ ಅಂತ ಒಂದು ಕೀಟನಾಶಕಗಳನ್ನು ಇದು ತೆಗೆದು ಹಾಕಿಬಿಡುತ್ತದೆ. ಅದಕ್ಕೆ ಇದು ಅತ್ಯುತ್ತಮವಾದ ಒಂದು ಪರಭಕ್ಷ ಕೀಟ. ಎಲ್ಲ ರೈತರು ದಯವಿಟ್ಟು ಇದನ್ನು ನಿಮ್ಮ ಒಂದು ಗದ್ದೆಗಳಲ್ಲಿ ಉಪಯೋಗಿಸಿ. ಇದು ನೇಚರ್ ಆಗಿ ನಿಸರ್ಗವಾಗಿ ಇದು ಸಿಗುತ್ತದೆ. ತಮ್ಮ ಅಕ್ಕಪಕ್ಕದ ಗದ್ದೆಗಳ ಪಕ್ಕದಲ್ಲಿ ಕಾಟನ್ ಕ್ರಾಪ್ ಇದ್ದರೆ, ಹತ್ತಿಯ ಬೆಳೆ ಇದ್ದರೆ, ಆ ಹತ್ತಿಯ ಬೆಳೆಯಲ್ಲಿ ಇದು ಪಕ್ಕ ಸಿಗುತ್ತದೆ. ಹಸಿರು ಹುಳ ಇರುತ್ತದೆ, ಸ್ಟಾಕ್ ಎಗ್ ಇರುತ್ತದೆ. ದಯವಿಟ್ಟು ಅದನ್ನು ತೊಂಬಂದು ನಿಮ್ಮ ಹೊಲದಲ್ಲಿ ಅದನ್ನ ಬಿಟ್ಟು ಬಿಡಿ. ಅದು ತನ್ನಿಂದ ತಾನೇ ರಿಲೀಸ್ ಆಗ್ತಾ ಇರ್ತದೆ, ತನ್ನಿಂದ ತಾನೇ ಬೆಳೀತಾ ಇರ್ತದೆ. ಸೊ ಆಟೋಮೆಟಿಕ್ ಆಗಿ ಇದರಿಂದ ನಿಮ್ಮ ಒಂದು ಕೀಟಗಳು ಹತೋಟಿಯಲ್ಲಿ ಇರುತ್ತೆ ಅಂತ ನನ್ನ ನಂಬಿಕೆ. ಇವತ್ತಿನ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಇದರ ಕುರಿತು ತಾವು ವಿವರವಾದ ಮಾಹಿತಿ ಕೊಟ್ಟರೆ. ಈಗ ಈ ಪರಭಕ್ಷಕ ಕೀಟದ ನಿರ್ವಹಣೆ ಕುರಿತು ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಓಕೆ, ಸೊ ಪರಭಕ್ಷಕ ಕೀಟದ ನಿರ್ವಹಣೆ ನೋಡಿ, ಇದಕ್ಕೆ ವಾತಾವರಣದಲ್ಲಿ ಒಂದು 20 ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು ಒಂದು 38 ಡಿಗ್ರಿ ಸೆಲ್ಸಿಯಸ್ ಈ ತಾಪಮಾನದಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತದೆ.
45 ಮೇಲೆ ಆದರೂ ಇದು ಚೆನ್ನಾಗಿ ಬರಲ್ಲ. ಆ ನಂತರ 14 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದರೂ ಇದು ಚೆನ್ನಾಗಿ ಬರೋದಿಲ್ಲ. ಇದರ ಒಂದು ಜೀವನ ಚರಿತ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ 20 ಡಿಗ್ರಿ ಸೆಲ್ಸಿಯಸ್ ಅಂತ ಹಿಡಿದು ಸುಮಾರು ಒಂದು 38-40 ಬಂದರೂ ಇರ್ಬೋದು. ಪಕ್ಕ ಇದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರುತ್ತೆ, ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ. ಆ ತನ್ನ ಜೀವನ ಚಕ್ರದಲ್ಲಿ ಇನ್ನು ಯಾವುದೇ ರಾಸಾಯನಿಕ ಕೀಟಗಳಿದ್ದರೆ ಅದನ್ನು ತಿಂದು ಹಾಕುತ್ತೆ. ನೀವು ವಿಚಾರ ಮಾಡಿ, ಒಂದು ಮರಿಹುಳ, ಈ ಹಸಿರು ಹುಳದ ಒಂದು ಮರಿಹುಳ ತನ್ನ ಜೀವನ ಚಕ್ರದಲ್ಲಿ ಸುಮಾರು 150ರಿಂದ ಹಿಡಿದು 250 ಸಸ್ಯವನ್ನು ತಿಂದು ಹಾಕುತ್ತೆ. ನೀವು ಲೆಕ್ಕ ಹಾಕಿ, ಒಂದೇ ಒಂದು ಹುಳು ಇಷ್ಟು ತಿಂತೈತಂದ್ರೆ ಸುಮಾರು 1500 ನಾವು ರಿಲೀಸ್ ಮಾಡಿರ್ತೀವಿ, 30 ದಿನದಲ್ಲಿ ಒಂದು 25,000 ಆಗುತ್ತೆ ಒಂದೇ ಎಕರೆದಲ್ಲಿ. ಆ 25,000 × 250 ಇಷ್ಟೊಂದು ಕೀಟಗಳನ್ನು ತಿಂದು ಹಾಕುತ್ತೆ. ನಾವು ಅನ್ಕೋಬಹುದು ಸುಮಾರು ನಾವು ಕೀಟನಾಶಕಗಳನ್ನು ಯೂಸ್ ಮಾಡಿದ್ರೆ ಇಷ್ಟು ಸಾಯಲ್ಲ, ಇಟ್ಟು ಸತ್ತೋಗಲ್ಲ. ಬಟ್ ಈ ಒಂದು ಪರಭಕ್ಷ ಕೀಟ ತುಂಬಾ ಹತೋಟಿ ಕ್ರಮದಲ್ಲಿ ಹೆಲ್ಪ್ ಆಗುತ್ತೆ, ಒಳ್ಳೇದು ಮಾಡುತ್ತೆ. ಅದಕ್ಕೆಲ್ಲ ರೈತ ಮಿತ್ರರೇ ಕೇಳಿ, ದಯವಿಟ್ಟು ಕೇಳಿ. ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟವಾದಂತ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಡಿ ತಮ್ಮ ಗದ್ದೆಗಳಲ್ಲಿ. ಸೊ ಬಾಯೋಲಾಜಿಕಲ್ ಕಂಟ್ರೋಲ್ಗೆ ನೀವು ಶಿಫ್ಟ್ ಆಗಿ ದಿನದಿಂದ ದಿನಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆಹಾರ ಶುದ್ಧಿ ಇರುತ್ತದೆ, ನಿಮ್ಮ ಹೊಲ ಶುದ್ಧ ಇರುತ್ತದೆ, ನಿಮ್ಮ ಗಾಳಿ ಶುದ್ಧ ಇರುತ್ತದೆ. ಆನಂತರ ನೀವು ಬೆಳೆಯುವಂತ ಆಹಾರ ಮುಂದೆ ನಿಮ್ಮ ಪೀಳಿಗೆ ಮಕ್ಕಳಿಗೂ ಶುದ್ಧವಾದ ಆಹಾರ ನೀವು ಕೊಡುತ್ತೀರಿ. ಆದ್ದರಿಂದ ಪರಭಕ್ಷ ಕೀಟಗಳನ್ನು ನಿಮ್ಮ ಗದ್ದೆಗಳಲ್ಲಿ ಯೂಸ್ ಮಾಡಿ ಸಮೃದ್ಧವಾದ ಆಹಾರವನ್ನು ಬೆಳೆಯಿರಿ, ಉತ್ತಮ ಆರೋಗ್ಯವನ್ನು ಪಡೆಯಿರಿ ಅಂತಂದು ನನ್ನ ನಂಬಿಕೆ. ಸರ್, ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಈಗ ಇದರ ಲಾಭಗಳು ಅಂತ ಒಂದು ಪ್ರಶ್ನೆನೇ ಇತ್ತು, ಆ ಲಾಭಗಳನ್ನು ನೀವು ತಿಳಿಸ್ಬಿಟ್ರಿ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಕರೆಂಟ್ ಸಿನಾರಿಯೋನಲ್ಲಿ ಎಷ್ಟು ಈ ಒಂದು ಬಯೋಲಾಜಿಕಲ್ ಮೆಥಡ್ ಅನ್ನು ಅಳವಡಿಸ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಸರ್ ನೋಡಿ, ಈಗಿನ ಪ್ರಕಾರ ರೈತರು ದಿನದಿಂದ ದಿನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಮೊದಲಿನ ತರ ಇಲ್ಲ. ಯಾಕೆಂದ್ರೆ ಒಂದು ಕ್ರಾಂತಿ ಆಗಿದೆ, ಏನಂದ್ರೆ ಮೊಬೈಲ್ ಕ್ರಾಂತಿ ಅನ್ಕೋಬಹುದು ನಾವು. ಸಹಜವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ನೋಡ್ತಾರೆ ಏನ್ ಟೆಕ್ನಾಲಜಿ ಬಂದಿದೆ, ಏನಾಗ್ತಾ ಇದೆ. ಎಲ್ಲರಿಗೂ ವಿಸ್ತರಣಾಧಿಕಾರಿ ನಾನು ಅಂದೆ ಈಗ ಮುಂಚೆ, ಬಟ್ ವಿಸ್ತರಣಾಧಿಕಾರಿ ತಗೊಳ್ಳೋದು ಅತ್ಯುತ್ತಮ. ಅದಕ್ಕಿಂತ ಮುಂಚೆವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತಮಗೆ ಆರಾಮಾಗಿ ಈ ವಿಷಯ ಒಂದು ತಮ್ಮ ಕೈಯಲ್ಲೇ ಸಿಗ್ಬೋದು. ನೀವು ಏನಂದ್ರೆ ಮೊಬೈಲ್ ಟೈಪ್ ಮಾಡಿ, ಯೂಟ್ಯೂಬ್ ಅಲ್ಲಿ ಹಸಿರು ಹುಳ ಅಥವಾ ಏನಂದ್ರೆ ಗ್ರೀನ್ ಲೇಸ್ ವಿಂಗ್ ಅಂತ ಟೈಪ್ ಮಾಡಿ, ಗ್ರೀನ್ ಲೇಸ್ ವಿಂಗ್ ಅದ ಉಪಯೋಗಗಳು ಅಂತ ಟೈಪ್ ಮಾಡಿ, ಇದರ ಸವಿಸ್ತಾರವಾದ ಎಲ್ಲ ಒಂದು ವಿಷಯ ತಮ್ಮ ಕೈಯಲ್ಲೇ ಬಂದ್ಬಿಡುತ್ತದೆ. ಅದನ್ನ ನೀವು ಒಂದ್ಸಾರಿ ನೋಡಿ, 2 ಸಾರಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನೇ ನೀವು ತಮ್ಮ ಗದ್ದೆಗಳಲ್ಲಿ ಬಳಸಲು ಮುಂದಾಗಿ. ಒಂದು ಪ್ರಶ್ನೆ ಕಾಡ್ತಿರಬಹುದು ನಿಮಗೆ, ಇದು ಎಲ್ಲಿ ಸಿಗುತ್ತೆ, ನಮಗೆ ಎಲ್ಲಿಂದ ತರಬೇಕು? ತಾವು ಏನ್ ಮಾಡ್ಬೇಕಂದ್ರೆ ರೈತರು ದಯವಿಟ್ಟು ಕೃಷಿ ವಿಶ್ವವಿದ್ಯಾಲಯಗಳು ಇರುತ್ತವೆ ನಮ್ಮ ಕರ್ನಾಟಕದಲ್ಲಿ. ನಾನು ಹೇಳಿರೋ ಪ್ರಕಾರ ಈ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ನೀವು ದಯವಿಟ್ಟು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಸಬ್ ಕ್ಯಾಂಪಸ್ಗಳಿವೆ. ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಬನ್ನಿ. ನೆಕ್ಸ್ಟ್ ನೀವು ಮತ್ತೆ ಆ ಕಡೆ ಹೋದ್ರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಕೂಡ ಈ ಕೀಟ ಸಿಗುತ್ತದೆ. ನೆಕ್ಸ್ಟ್ ನೀವು ಮತ್ತೆ GKUK ಕ್ಯಾಂಪಸ್ ಬೆಂಗಳೂರಲ್ಲಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಈ ಕೀಟವು ಅಲ್ಲಿ ಕೂಡ ಸಿಗುತ್ತದೆ. ಇದಕ್ಕಾಗಿ ಉಪಯೋಗಕರ ಪರಭಕ್ಷ ಕೀಟಗಳಕ್ಕಾಗಿ ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಏನಿದೆ ಅಂದ್ರೆ ಭಾರತ ಸರ್ಕಾರ ಬೆಂಗಳೂರಲ್ಲಿ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇದೆ, NBA ಅಂತೀವಿ, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸ್ ಅಂತಂದು. ಸೊ ತಾವು ದಯವಿಟ್ಟು ಈ ಒಂದು ಏನಂದ್ರೆ ರಿಸರ್ಚ್ ವಿಂಗ್ ಅನ್ನ ಭೇಟಿ ಮಾಡಿ. ಇದು ಎಲ್ಲಿದೆ ಅಂದ್ರೆ ಹೆಬ್ಬಾಳದಲ್ಲಿದೆ, ಬೆಂಗಳೂರಲ್ಲಿ. ತಾವು ಹೋದ್ರೆ ಇದು ಹಸಿರುಗಳು ಒಂದೇ ಅಲ್ಲ, ಸುಮಾರು ಒಂದು 40ರಿಂದ 45 ವಿಧವಾದ ವಿವಿಧ ಪರಭಕ್ಷ ಕೀಟಗಳು ಸಿಗುತ್ತವೆ, ಪ್ಯಾರಾಶೂಟಾಯ್ಡ್ ಸಿಗುತ್ತವೆ. ಇವೆಲ್ಲ ಬಗ್ಗೆ ಮಾಹಿತಿ ತಮಗೆ ದಯವಿಟ್ಟು ಸಿಗುತ್ತದೆ. ಹೋಗಿ ಮಾಹಿತಿ ಕೇಳಿ. ಟ್ರೈನಿಂಗ್ ಇದೆ, ತಾವು ಟ್ರೈನಿಂಗ್ ಹೋಗ್ಬೋದು. ಎಲ್ಲಾ ರೀತಿಯಾದಂತ ವಿವಿಧ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ಕೀಟಕ್ಕೆ ಬೇರೆ ಬೇರೆ ವಿಭಾಗಗಳಿದಾವೆ. ತಾವು ಹೋಗಿ ಭೇಟಿ ನೀಡಿ. ಇಲ್ಲೇ ಬೇಡ ಅಂದ್ರೆ ಮತ್ತೆ ನೀವು ಮಂಡ್ಯ ಕಡೆ ಹೋದ್ರೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಲ್ಲಿ ಭೇಟಿ ಕೊಡಿ. ಈ ತರವಾದ ಯಾವುದ್ಯಾವ್ದು ಕೃಷಿ ವಿಶ್ವವಿದ್ಯಾಲಯಗಳಿದೆ, ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಈ ಕೀಟವು ಸಿಗುತ್ತದೆ. ಈ ಕೀಟ ಜೊತೆ ಬೇರೆ ಬೇರೆ ಕೀಟಗಳು ಕೂಡ ಇವೆ. ಸಮಗ್ರವಾದ ಮಾಹಿತಿ ತುಂಬಾ ಪಕ್ಕ ಸಿಕ್ಕೇ ಸಿಗುತ್ತದೆ. ಆದ ಕಾರಣಕ್ಕಾಗಿ ತಾವು ಏನು ಮಾಡಿ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವು ಮುಂದೆ ಒಂದು ಸಮಗ್ರ ಕೃಷಿ ರೈತರಾಗಿ ಬಾಳಿ ಅಂತಂದು ನಾನು ಆಶಿಸುತ್ತೇನೆ ತಮ್ಮಲ್ಲಿ. ಸರ್, ಈಗ ಕೀಟನಾಶಕ ಕಮ್ಮಿ ಬಳಸಿ, ಕಮ್ಮಿ ಅಲ್ಲ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡಿ ಅಂತ ತಾವು ಹೇಳ್ತಾ ಇದ್ದೀರಾ. ಅಂತ ಸಂದರ್ಭದಲ್ಲಿ ಪರಭಕ್ಷಕ ಕೀಟದ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುವಾಗ ಕ್ಯಾನ್ ಯು ಟೆಲ್ ಫೈನಾನ್ಷಿಯಲಿ ಯಾವುದು ಉತ್ತಮ, ಅದ್ರ ಬಗ್ಗೆ ನೋಡಿ. ಈಗ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ತಾವು ಕೇಳಿದ್ರೆ ನನಗೆ. ಈಗ ರೈತರು ನೋಡಿ, ಅವ್ರ ಹತ್ರ ದುಡ್ಡು ಇರೋದಲ್ಲ ಪಾಪ, ಆದ್ರೂ ಏನ್ ಮಾಡ್ತಾರೆ, ತಮ್ಮ ಗದ್ದೆಗಳಲ್ಲಿ ಯಾವುದೋ ರೋಗ ಬರಲಿ ಅಥವಾ ಒಂದು ಕೀಟ ಬರಲಿ, ಮೊದಲು ಅವರು ವಿಚಾರಿಸೋದಿಲ್ಲ. ಫಸ್ಟ್ ಹೋಗಿ ಅವ್ರು ಮಾಡೋ ಕೆಲಸ ಏನಂದ್ರೆ, ಈ ಒಂದು ಬೀಜ ಗೊಬ್ಬರ ಅಂಗಡಿಗೆ ಹೋಗಿ ಉದ್ರಿ ಹಚ್ಚಿ ಸುಮಾರು ಒಂದು 2500 ಒಂದು 5000 6000ವರೆಗೂ ಕೀಟನಾಶಕವನ್ನು ಅಲ್ಲಿ ತೆಗೆದುಕೊಂಡು ಬಂದು 1 ಎಕರೆಗೆ ಸ್ಪ್ರೇ ಮಾಡ್ತಾರೆ. ಓಕೆ, ಸೊ 1 ಎಕರೆಯಲ್ಲಿ ನೀವು ಸ್ಪ್ರೇ ಮಾಡ್ತಾರೆ, ಅತಿ ಕಡಿಮೆ ಅಂದ್ರೆ ಒಂದು 3500 ಅಂತ ಇಟ್ಕೊಳ್ಳಿ. ಬಟ್ ಈಗ ನನ್ನ ಒಂದು ಟಾಪಿಕ್ಗೆ ಬನ್ನಿ, ಪರಭಕ್ಷ ಕೀಟದ ಉಪಯೋಗ. ಅದೇ ಒಂದು ಪರಭಕ್ಷ ಕೀಟ 1 ಎಕರೆಗೆ ನಿಮಗೆ ತಗುಲು ವೆಚ್ಚ ಕೇವಲ 500 ರೂಪಾಯಿ ಅಷ್ಟೇ, ಬರೀ 500 ರೂಪಾಯಿ. 500 ರೂಪಾಯಲ್ಲಿ ನೀವು 1 ಎಕರೆಯನ್ನ
ಹತೋಟಿ ಕ್ರಮ ಮಾಡಬಹುದು ಕೀಟಗಳನ್ನ. ಅದೇ ನೀವು 3,500 ಅಥವಾ 6,000, ಬಟ್ ಈ 3,500 ಅಥವಾ 6,000 ಬರೀ ಒಂದು ಟೈಮ್ ಅಷ್ಟೇ ನೀವು ಮಾಡ್ತಾ ಇರೋದು. ಆ ತರ ನೀವು ಸುಮಾರು ಒಂದು 4 ರಿಂದ 5 ಟೈಮ್ ನೀವು ಸ್ಪ್ರೇ ಮಾಡ್ತೀರಾ ನಿಮ್ಮ ಗದ್ದೆಗಳಲ್ಲಿ. ಸೊ ನಿಮಗೆ ಕೀಟನಾಶಕಗಳಿಂದ ಸುಮಾರು ಒಂದು 18,000 ರಿಂದ 25,000 ಬರುತ್ತೆ ಒಂದು ಎಕರೆಗೆ. ಇದು ಎಕ್ಸಾಂಪಲ್ ನೀವು ತಗೊಳ್ಳಿ, ಮೆಣಸಿನಕಾಯಿ. ನಿಜವಾಗಿ ಹೇಳ್ಬೇಕಂದ್ರೆ ಮೆಣಸಿನಕಾಯಿಯಲ್ಲಿ ಸುಮಾರು 21 ಸ್ಪ್ರೇಗಳನ್ನು ಮಾಡ್ತಾರೆ ರೈತರು. ಎದಕ್ಕೆ? ಮೆಣಸಿನಕಾಯಲ್ಲಿ ಒಂದು ಮುಟುರ ರೋಗ ಅಂತ ಬರುತ್ತೆ, ಥ್ರಿಪ್ಸ್ ಇಂದ ಆಗೋದು. 21 ಸ್ಪ್ರೇ ನಾನು ನನ್ನ ಕಣ್ಣಾರೆಯಿಂದ ಕಂಡಿದ್ದೇನೆ. 21 ಸ್ಪ್ರೇಗೆ ಒಂದು ಸ್ಪ್ರೇ 3,000 ಆಗುತ್ತೆ. ವಿಚಾರ ಮಾಡಿ ನೀವು ಎಷ್ಟೊಂದು ದುಡ್ಡಿನ ಅಭಾವ ಆಯ್ತು ರೈತರಿಗೆ. ಅದಕ್ಕೆ ಇದನ್ನೆಲ್ಲ ಬಿಡಿ, ಏನು ಮಾಡಿ ನೀವು ಜಸ್ಟ್ ಒಂದು 500 ರೂಪಾಯಿ ಖರ್ಚು ಮಾಡಿ. 500 ರೂಪಾಯಿ ಖರ್ಚು ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಒಂದು 200 ರೂಪಾಯಿದಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ. ಮೊಟ್ಟೆ ಆದರೂ ಕೊಡ್ತಾರೆ ಅಥವಾ ಅದರದ್ದು ಮರಿಹುಳ ಆದರೂ ಕೊಡ್ತಾರೆ. ನಿಮ್ಮ ಹೊಲಕ್ಕೆ ತಂದು ಮೊದಲನೇ ನಾನು ಹೇಳಿರೋ ಪ್ರಕಾರ ಎಲೆಗಳ ಮೇಲೆ ಅವನ್ನ ಸಿಂಪಡಿಸ್ತಾ ಹೋಗಿ, ಈ ತರ ಟ್ಯಾಪ್ ಮಾಡ್ತಾ ಹೋಗಿ, ಅದು ಎಲೆಗಳ ಮೇಲೆ ಬೀಳುತ್ತೆ. ಆದರೆ ನಿಮ್ಗೆ ಒಂದು ಸ್ವಲ್ಪ ಏನಂದ್ರೆ ಪೇಷನ್ಸ್ ಬೇಕು, ಒಂದು ಸ್ವಲ್ಪ ತಡೆಯುವ ಒಂದು ಮನೋಭಾವ ಬೇಕು, ತಾಳ್ಮೆ ಭಾವ ಬೇಕು. ಯಾಕಂದ್ರೆ ಬಾಯೋಲಜಿಕಲ್ ಕಂಟ್ರೋಲ್ ಅನ್ನೋದು ಪರಭಕ್ಷಕ ಕೀಟ ಅನ್ನೋದು ಒಂದು ದಿವಸದಲ್ಲಿ ಆಗುವಂತ ಒಂದು ಹತೋಟಿ ಕ್ರಮ ಅಲ್ಲ. ಇದಕ್ಕೆ ಲೈಫ್ ಸೈಕಲ್ ಇರುತ್ತೆ. ಈ ಹುಳುವಿಗಾಗಲಿ ಅಥವಾ ಫಂಗಸ್ಗಾಗಲಿ ಬ್ಯಾಕ್ಟೀರಿಯಾಗಲಿ ವೈರಸ್ಗಾಗಲಿ ಒಂದು ಪೂರ್ಣ ಜೀವನ ಚರಿತ್ರೆ ಇರುತ್ತೆ. ಆ ಜೀವನ ಚರಿತ್ರೆ ಮುಗಿದೋಯ್ತಂದ್ರೆ ಅವಾಗಿಂದ ನಿಮಗೆ ಪರಿಪೂರ್ಣವಾದ ಒಂದು ಏನಂದ್ರೆ ಹತೋಟಿ ಕ್ರಮ ಶುರು ಆಗುತ್ತೆ. ಅದಕ್ಕೆ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಉಪಯೋಗದಲ್ಲಿ ಒಂದೇ ಒಂದು ನೆಗೆಟಿವ್ ಇರೋದು ಏನಂದ್ರೆ ನಾವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮೊದಲನೇ ಬೆಳೆ ಮೇ ಬಿ ಸ್ವಲ್ಪ ನಿಮಗೆ ಲಾಸ್ ಮಾಡ್ಕೋಬಹುದು ನೀವು, ಬಟ್ 2ನೇ 3ನೇ ಬೆಳೆ ಕಂಟಿನ್ಯೂ ನಿಮಗೆ ಎಂದೂ ಲಾಸ್ ಆಗೋದಿಲ್ಲ. ತುಂಬಾ ನಿಮಗೆ ಒಂದು ಉಪಯೋಗಕಾರಿ. 2ನೇ ಮಾತೇನಂದ್ರೆ ಕೀಟನಾಶಕಗಳನ್ನು ಬಳಸಲೇಬೇಡಿ. ಓಕೆ, ಅದರಿಂದ ತುಂಬ ದುಷ್ಪರಿಣಾಮಗಳಿವೆ. ಆಹಾರ ವಿಷಪೂರಿತ ಇರುತ್ತೆ, ತುಂಬಾ ನಿಮ್ಮ ದುಡ್ಡು ಒಂದು ಖರ್ಚಾಗುತ್ತೆ. ಆನಂತರ ನಿಮ್ಮ ಮರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಅಂಗವಿಕಲತೆ ಕಾಡುತ್ತೆ. ಎಕ್ಸಾಂಪಲ್ ನೀವು ಕೇಳಬಹುದು, ಕಾಸರಗೋಡು ಸಿಂಡ್ರೋಮು, ಒಂದು ಕ್ಯಾಶ್ಯೂನಟ್ಗೆ ಯೂಸ್ ಮಾಡಿರ್ತಾರೆ ಕೆಮಿಕಲ್, ಅದರಿಂದ ತುಂಬಾ ಬೋನ್ ಡಿಫಾರ್ಮೇಶನ್ ಆಯ್ತು. ಇದೆಲ್ಲ ಒಂದು ಉದಾಹರಣೆ ಇದೆ ನಮ್ಮ ಕಣ್ಣು ಮುಂದೆ, ಆದ್ರೂ ನಮ್ಮ ರೈತರು ಹೆಚ್ಚುಕೊತಾ ಇಲ್ಲ. ಆದ್ದರಿಂದ ನನ್ನ ದಯವಿಟ್ಟು ಒಂದು ಮನವಿ, ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ, ಪರಭಕ್ಷಕ ಕೀಟ ಆಗಿರ್ಬೋದು, ಪ್ಯಾರಾಸಿಟೈಡ್ಸ್ ಆಗಿರ್ಬೋದು, ಅಥವಾ ಎಂಟಮೋ ಪ್ಯಾಥೋಜನ್ಸ್ ಅಂತೀವಿ, ಫಂಗಸ್ ಇಂದ ಶಿಲೀಂಧ್ರದಿಂದ ಮಾಡಿರೋದು, ಇಂಥವನ್ನೆಲ್ಲ ಉಪಯೋಗ ಮಾಡಿಕೊಂಡು ಅತ್ಯುತ್ತಮವಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ನಾನು ಒಂದು ಅನಿಸಿಕೆ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ರೈತರಿಗೆ ಇದರ ಬಗ್ಗೆ ಅರಿವು ಜಾಸ್ತಿ ಬೇಕು. ಇದರ ಬಗ್ಗೆ ಒಂದು ಅರಿವು ಬೇಕಾದ್ರೆ ನಾನು ಈಗ ಹೇಳಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಸುಮಾರು ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು 3-4 ಸರಿ ಆದ್ರೂ ಹೋಗಿ, ಸುಮಾರು ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತವೆ. ಆಸುಪಾಸಿನ ರೈತರಿಗೆ ಪಕ್ಕ ಗೊತ್ತಿರುತ್ತೆ ಕೃಷಿ ವಿಷಯದ ಆಸುಪಾಸು ಇರುವಂತಹ ಹಳ್ಳಿಗಳಲ್ಲಿ, ಬಟ್ ತುಂಬಾ ದೂರ ಇರುವಂತಹ ಒಂದು ಹಳ್ಳಿಗಳಲ್ಲಿ ಈ ವಿಷಯ ಗೊತ್ತಿರಲ್ಲ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈಗಾದ್ರೂ ಕಷ್ಟಪಟ್ಟು ಹೋಗಿ ಭೇಟಿ ಕೊಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ. ಒಂದು ಸಾರಿ ಭೇಟಿ ಕೊಟ್ರೆ ಸಾಕು, ನೀವು ಪಕ್ಕದ ಇಂಗ್ಲಿಷ್ ಹೇಳ್ತಾರಲ್ಲ ಅಡಿಕ್ಟ್ ಅಂತಂದು. ಯಾಕಂದ್ರೆ ಅಲ್ಲಿರುವಂತ ಒಂದು ಸ್ಟಾಫ್ ಆಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು ಅಥವಾ ಸಹಾಯಕ ವಿಜ್ಞಾನಿಗಳಾಗಿರ್ಬೋದು, ಅವರು ಮಾಡುವಂತ ಕ್ರಿಯೆಗಳು, ಅಲ್ಲಿ ಇರುವಂತ ಒಂದು ಟೆಕ್ನಾಲಜಿ ಆಗಿರ್ಬೋದು ನೋಡಿ ನೀವು ಪಕ್ಕ ಪ್ರೇರೇಪಿತರಾಗುತ್ತೀರಂತಂದು ನನ್ನ ಒಂದು ಮನೋಭಾವ ಇದೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದು ಮಗದೊಮ್ಮೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ, ಅಲ್ಲಿರುವಂಥ ಮಾಹಿತಿಗಳನ್ನು ತೆಗೆದುಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಪಕ್ಕ ನೀವೇ ನಿಮಗೆ ಪ್ರೇರಿತವಾಗಿ ನೀವು ಒಂದು ಪರಭಕ್ಷಕ ಕೀಟಗಳನ್ನು ಸಾಕುವಿಕೆ ಆಗಲಿ ಅಥವಾ ಪರಭಕ್ಷಕ ಕೀಟಗಳಿಂದಾಗಲಿ ಅಥವಾ ಎಂಟೋಮ್ ಪ್ಯಾಥೋಜನ್ಸ್ ಆಗಲಿ ನೀವು ಕೂಡ ಇದನ್ನು ಒಂದು ಅನುಸರಿಸ್ತೀರ ಅಂತಂದು ನಾನು ನಂಬಿರುತ್ತೇನೆ ತಮ್ಮಲ್ಲಿ. ಸರ್, ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ. ಬಹಳ ಮುಖ್ಯವಾಗಿ ಪರಭಕ್ಷಕ ಕೀಟ ಮಣ್ಣಿನ ಫಲವತ್ತತೆಗೆ ಎಷ್ಟು ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ. ಸರ್, ಇಲ್ಲಿ ಒಂದು ವಿಷಯ ಹೇಳೋದಾದ್ರೆ, ಪರಭಕ್ಷಕ ಕೀಟ ಮತ್ತು ಮಣ್ಣಿನ ಫಲವತ್ತತೆಗೆ ಏನು ಲಿಂಕ್ ಇಲ್ಲ ಇದರಲ್ಲಿ. ಇದ್ರದ್ದು ಒಂದೇ ಕರ್ತವ್ಯ ಏನಂದ್ರೆ, ಪರಭಕ್ಷಕ ಕೀಟದ್ದು ಇದು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನು ತಿನ್ನುತ್ತದೆ. ಇಲ್ಲಿ ನಮ್ದು ಏನು ಇದರಲ್ಲಿ ಪ್ರಾಮುಖ್ಯತೆ ಅಂದ್ರೆ, ರೈತರು ಸಿಂಪಡಿಸುವಂತ ರಾಸಾಯನಿಕ ಕೀಟಗಳನ್ನು ಕಡಿಮೆ ಮಾಡೋದು. ನೀವು ಹೇಳಿದ ಪ್ರಕಾರ ಮಣ್ಣಿನ ಫಲವತ್ತತೆ ಇದಕ್ಕೆ ಏನು ಲಿಂಕ್ ಇಲ್ಲ, ಅದ್ರದ್ದು ಏನೋ ಅದರೊಂದು ಕೊಂಡಿ ಇಲ್ಲ. ಅಲ್ಲೇ ಒಂದೇ ಒಂದು ಇದ್ರದ್ದು ಮುಖ್ಯ ಉದ್ದೇಶ ಪರಭಕ್ಷಕ ಕೀಟ ಅಂದ್ರೆ ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳನ್ನು ತಿಂದು ಹಾಕೋದು, ತನ್ನ ಜೀವನ ಚರಿತ್ರೆಯನ್ನು ಮುಂದುವರಿಸುವುದು. ಸೊ ಇದರಿಂದ ನಾವು ವಿಷಪೂರಿತ ಕೀಟನಾಶಕಗಳನ್ನು ಬಳಸುವುದಿಲ್ಲ. ಅದರಿಂದ ನಮ್ಮ ಆಹಾರವು ಸಮೃದ್ಧವಾಗಿರುತ್ತದೆ, ಅತ್ಯುತ್ತಮ ಆಹಾರವಾಗಿರುತ್ತದೆ. ನೀವು ಮಣ್ಣಿನ ಫಲವತ್ತತೆ ಬಗ್ಗೆ ಮಾತನಾಡೋದಾದ್ರೆ ಅದರಲ್ಲಿ ಮತ್ತೆ ಏನಂದ್ರೆ ಕೆಲವೊಂದು ಶಿಲೀಂಧ್ರಗಳಿರುತ್ತವೆ, ಆ ನಂತರ ಕೆಲವೊಂದು ಏನಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅದನ್ನ ಹಾಕೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಸುಡೋಮೋನಾಸ್ ಇರ್ಬೋದು, ಟ್ರೈಕೋಡರ್ಮಾ ವಿರಿಡಿ ಅಂತ ಇರುತ್ತೆ. ಸೊ ಇದು ಒಂದು ಏನಂದ್ರೆ ಫಂಗಸ್ ಗ್ರೂಪಿಗೆ ಬರುತ್ತೆ ಇದೆಲ್ಲ. ಸೊ ಅದು ಪ್ಲಾಂಟ್ ಪ್ಯಾಥಾಲಜಿ ಅಂತ ನಾವು ಹೇಳ್ತೀವಿ, ಸಸ್ಯ ರೋಗಶಾಸ್ತ್ರ ಒಂದು ವಿಭಾಗ ಇದೆ, ಅವರು ಅದನ್ನು ಉತ್ಪತ್ತಿ ಮಾಡ್ತಾರೆ ಡಿಫ್ರೆಂಟ್ ಆಗಿ. ಮತ್ತೆ ಬೇರೆ ಜೀವಿಗಳು ಅದ್ರ ಬಗ್ಗೆ ಮಣ್ಣಿನ ಫಲವತ್ತತೆ ಬೇಕಾದ್ರೆ ಅಜಿಟೋಬ್ಯಾಕ್ಟರ್ ಅಂತ ಇರುತ್ತೆ, ಅದನ್ನ ನಾವು ಹೆಂಗ್ ಪರಭಕ್ಷಕ ಕೀಟಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ, ಇವುಗಳನ್ನು ಕೂಡ ನಾವು ನಮ್ಮ ಪ್ರಯೋಗದಲ್ಲಿ ಉತ್ಪತ್ತಿ ಮಾಡಬಹುದು.
ಅದಕ್ಕೆ ಸಪರೇಟ್ ಮೈಕ್ರೋಬಯಾಲಜಿ ಡಿವಿಷನ್ ಇರುತ್ತೆ. ಆ ಮೈಕ್ರೋಬಯಾಲಜಿ ಡಿವಿಷನ್ ಅವರು ಇಂಥ ಒಂದು ಉಪಯೋಗಕಾರಿ ಒಂದು ಸೂಕ್ಷ್ಮಾಣುಜೀವಿಗಳನ್ನು ಉತ್ಪತ್ತಿ ಮಾಡ್ತಾರೆ. ಅದಕ್ಕೆ ನಾವು ಮಾಸ್ ಮಲ್ಟಿಪ್ಲಿಕೇಶನ್ ಆಫ್ ಬಯೋ ಏಜೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಂಥ ವ್ಯವಸ್ಥೆ ಕೂಡ ನಮ್ಮ ಒಂದು ಕೃಷಿ ವಿಶ್ವದಲ್ಲಿ ಇದೆ. ಸಪರೇಟ್ ಡಿವಿಷನ್ಸ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡ್ಬೋದು, ನಿಮೋರಿಯಾ ರಿಲೆ ಅಂತ ಇರುತ್ತೆ. ಸೊ ಆನಂತರ ಬ್ಯೂವೇರಿಯಾ ಬಶಿಯಾನ ಅಂತ ಇರುತ್ತೆ. ಇದೆಲ್ಲ ಒಂದು ಸೂಕ್ಷ್ಮಜೀವಿ ಕೀಟಗಳ ಹತೋಟಿ. ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗಬೇಕಂದ್ರೆ ಬೈ ಫರ್ಟಿಲೈಸರ್ಸ್ ಅಂತ ಬರುತ್ತೆ. ಅವು ಜೀವಿಗಳೇ, ಆ ಜೀವಿಗಳನ್ನು ಉತ್ಪತ್ತಿ ಮಾಡೋದು ನಮ್ಮ ಪ್ರಯೋಗಾಲಯದಲ್ಲಿ. ಅದನ್ನು ಮತ್ತೆ ಮಣ್ಣಿಗೆ ಹಾಕೋದು. ನೀವು ನೀರಿನ ಮುಖಾಂತರ ಹಾಕ್ರಿ ಅಥವಾ ಪೌಡ್ರನ್ನು ಸಿಂಪಡಿಸಿ ಮಣ್ಣಿನಲ್ಲಿ ತುಂಬಾ ಫಲವತ್ತತೆಯನ್ನು ಹೆಚ್ಚಾಕಲು ಅವು ಸಹಾಯಕಾರಿ ಮಾಡುತ್ತದೆ. ಸರ್, ಅಂತ ಸಂದರ್ಭದಲ್ಲಿ ಈಗ ನಾವು ಅಫ್ಕೋರ್ಸ್ ಪರಭಕ್ಷಕ ಕೀಟದ ಬಗ್ಗೆನೂ ಮಾತನಾಡಿದ್ವಿ. ರಾಸಾಯನಿಕಗಳ ಬಳಕೆಯನ್ನ ಹೆಚ್ಚು ಮಾಡಿದರೆ ಮಣ್ಣಿನ ಫಲವತ್ತತೆ ಹಾನಿ ಆಗುತ್ತಾ? ಡೆಫಿನೆಟ್ಲಿ ಸರ್, ಅದ್ರ ಬಗ್ಗೆ. ಓಕೆ ಸರ್, ಇಲ್ಲಿ ನೋಡೋದಾದ್ರೆ ಏನಂದ್ರೆ ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಕೀಟನಾಶಕ ಇರ್ಬೋದು. ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರ ನೀವು ಯೂರಿಯಾ ಅಂತಿರಲ್ಲ, ಯೂರಿಯಾ ಮಣ್ಣಿಗೆ ಹಾಕ್ತೀರಾ, ಡೆಫಿನೆಟ್ಲಿ 46% ಇದರಲ್ಲಿ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ನಮ್ಮ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ನೀವು ಒಂದು ಯೂರಿಯಾ ಯಾವಾಗ ಮಣ್ಣಿಗೆ ಹಾಕ್ತಾರಲ್ಲ, ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಇರುತ್ತೆ. ಓಕೆ, ಈ ಇದು ಯೂರಿಯಾ ಇದೆಲ್ಲ ಕೆಮಿಕಲ್ ಇಂದ ಮಾಡಿರೋದು. ಈ ಕೆಮಿಕಲ್ ಮಣ್ಣಲ್ಲಿ ಹೋಗಿ ಕೂತಾಗ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಸತ್ತೋಗ್ಬಿಡುತ್ತೆ. ಅದಕ್ಕೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಬೇಕು ಬೆನಿಫಿಷಿಯಲ್ ಮೈಕ್ರೋಫ್ಲೋರಾಗೆ. ಅದು ಎಲ್ಲಿರುತ್ತೆ ಅಂದ್ರೆ ಈ ಬೇರುಗಳ ಸುತ್ತಮುತ್ತಲ ಏರಿಯಾದಲ್ಲಿ ಇರುತ್ತೆ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಅಂತ ನಾವು. ಸೊ ಈ ಯೂರಿಯಾ ಅದಕ್ಕೆ ಬೇಡವೇ ಬೇಡ. ಯಾಕಂದ್ರೆ ಇದು ಕೃತಕವಾಗಿ ಮಾಡಲ್ಪಟ್ಟಿರುವಂತ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರ. ಅದಕ್ಕೆ ನೀವು ಇದನ್ನ ಯೂಸ್ ಮಾಡಲೇಬಾರ್ದು. ನೀವು 46% ನಿಮಗೆ ನೈಟ್ರೋಜನ್ ಬೇಕಂದ್ರೆ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಹೋಗ್ಬೋದು. ನೀವು ತಿಪ್ಪೆ ಗೊಬ್ಬರ ಹಾಕಿ 46% ಸಿಗೋದಲ್ಲ ಡೆಫಿನೆಟ್ಲಿ, ಆದರೆ ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸುತ್ತೆ. ಇನ್ನಷ್ಟು ಹೆಚ್ಚು ಮೈಕ್ರೋಫ್ಲೋರಾ ಹೆಚ್ಚಾಗುತ್ತೆ ರೈಜೋಸ್ಪಿಯರ್ ಅಲ್ಲಿ. ಆ ಮೈಕ್ರೋಫ್ಲೋರಾನೇ ಸಾಕು ನಮ್ಮ ನಿಸರ್ಗದಲ್ಲಿ ಇರುವಂತ ಒಂದು ನೈಟ್ರೋಜನ್ ಹಿಡಿದುಕೊಂಡು ಆ ಬೇರುಗಳಲ್ಲಿ ಕಳ್ಸಕ್ಕೆ. ಸೊ ಅದಕ್ಕೆ ಯೂರಿಯಾ ಹಾಕ್ಬೇಕು, DAP ಹಾಕ್ಬೇಕು, ಬೇಡವೇ ಬೇಡ. ಮೈಕ್ರೋಫ್ಲೋರಾ ಹೆಚ್ಚಿಗೆ ಮಾಡಿದ್ರೆ ಸಾಕು. ಹೆಚ್ಚಿಗೆ ಮಾಡಬೇಕಂದ್ರೆ ನಾವ್ ಏನ್ ಮಾಡಬೇಕು, ನಮ್ಮ ಮಣ್ಣಿಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನ ಹಾಕಬೇಕು. ತಿಪ್ಪೆ ಗೊಬ್ಬರ ಹಾಕಿ, ಕೋಳಿ ಗೊಬ್ಬರ ಹಾಕಿ, ಅನಂತರ ರೇಷ್ಮೆ ಹುಳುದ ಗೊಬ್ಬರ ಹಾಕಿ, ಓಕೆ, ಇಂಥವೆಲ್ಲವನ್ನು ಗೊಬ್ಬರ ಹಾಕಿ, ಎರೆ ಗೊಬ್ಬರ ಹಾಕಿ, ಎರೆ ಜಲ ಹಾಕಿ, ಪಂಚಗವ್ಯ ಹಾಕಿ, ಇದೆಲ್ಲ ನಮ್ಮ ಒಂದು ಸುತ್ತಮುತ್ತಲಿರುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಏನಂದ್ರೆ ಮಣ್ಣಲ್ಲಿ ಹಾಕುವಂತ ಒಂದು ವಸ್ತುಗಳು. ಇವನ್ನ ಹಾಕಿ ಮಣ್ಣಲ್ಲಿರುವಂತ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಹೆಚ್ಚಾಗಿ ಅವುಗಳೇ ಸಾರಜನಕವನ್ನು ನೈಟ್ರೋಜನ್ ಅನ್ನ ಹಿಡಿದುಕೊಂಡು ಬೇರಿಗೆ ಕಳಿಸಿ ಡೆಫಿನೆಟ್ಲಿ ಸಸ್ಯಗಳಿಗೆ ಎಷ್ಟು ನೈಟ್ರೋಜನ್ ಬೇಕು ಅದನ್ನೆಲ್ಲ ಕೊಡುತ್ತವೆ. ಅಷ್ಟೇ ಸಾಕು. ಸೊ ಅದಕ್ಕೆ ಯೂರಿಯಾ, DAP ಫರ್ಟಿಲೈಸರ್ ಹಾಕೋದೇ ಬೇಡ ನನ್ನ ಪ್ರಕಾರ. ಸಾಕಷ್ಟೇ ಮಣ್ಣಿನ ಫಲವತ್ತತೆ ತಾನೇ ಹೆಚ್ಚಾಗ್ತಾ ಹೋಗುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ಹೇಳಿದ್ರಿ, ಮಣ್ಣಿನ ಫಲವತ್ತತೆ ಎಲ್ಲಾ ತಿಳಿಸಿದ್ರಿ. ಈಗ ಬಹಳ ಮುಖ್ಯವಾಗಿ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲದ ಬಗ್ಗೆ ಸ್ವಲ್ಪ ತುಂಬಾ ಅತ್ಯುತ್ತಮ ಒಂದು ವಿಷಯ. ನೋಡಿ, ಇದು KLE ಸೊಸೈಟಿಯಲ್ಲಿ ಬರುವಂತ ಒಂದು ಉದಯೋನ್ಮುಖ ಕೃಷಿ ಮಹಾವಿದ್ಯಾಲಯ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್. ಇದು ಮುಖ್ಯ ಒಂದು ಸಬ್ ಕ್ಯಾಂಪಸ್ ಇರೋದು ತೆನಿಕೋಳದಲ್ಲಿ. ಎಲ್ಲಿ ಬರುತ್ತಂದ್ರೆ ಇದು ಯರಗಟ್ಟಿ ಮತ್ತು ಬೆಳಗಾವಿ ಬರುವಂತ ಒಂದು ರೋಡಲ್ಲಿ ಬರುತ್ತೆ. ಆ ಸ್ಟೇಟ್ ಹೈವೇ ಅನ್ಕೋಬಹುದು ನಾವು. ತೆನಿಕೋಳ ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಗೆ ಹತ್ತಿಕೊಂಡು ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಇದೆ. ಬೈಲುಹೊಂಗಲ ತಾಲೂಕಲ್ಲಿ ಬರೋದು. ಬೈಲುಹೊಂಗಲದಿಂದ ಒಂದು 12 ಕಿಲೋಮೀಟರ್ ಅಷ್ಟೇ ಆಗೋದು. ಮುಖ್ಯವಾಗಿ ಈ ಕಾಲೇಜ್ ಬರೋದು ಯರಗಟ್ಟಿ ಮತ್ತು ಬೆಳಗಾವಿ ರೋಡನ್ನ ಮುಖ್ಯ ರಸ್ತೆಯಲ್ಲೇ ಇರೋದು. ಇದು ಶುರುವಾಗಿ, ಇದು ಪ್ರಾರಂಭವಾಗಿ ಒಂದು 8 ತಿಂಗಳಾಯ್ತು. ಈಗ ಸದ್ಯದ ಮಟ್ಟಿಗೆ ಮೊದಲನೇ ವರ್ಷದ BSc ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 1 ಸೆಮ್ ಮುಗಿದೋಯ್ತು, 2ನೇ ಸೆಮ್ ಅಲ್ಲಿ ಇರೋದು. ಈಗ ಮತ್ತೆ ಸೆಪ್ಟೆಂಬರ್ಗೆ ಹೊಸ ಬ್ಯಾಚ್ ಬರುತ್ತೆ, ಸೆಕೆಂಡ್ ಇಯರ್ಸ್ ಬರ್ತಾ ಇದ್ದಾರೆ. ಸೊ ಈಗ 2ನೇ ವರ್ಷ ಶುರು ಅಂತ ನಾವು ಅನ್ಕೊಂತಾ ಇದೀವಿ. ಈ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಲ್ಲಿ ಸುಮಾರು ಒಂದು 11 ಡಿಪಾರ್ಟ್ಮೆಂಟ್ಗಳಿವೆ. ಆ 11 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಹೇಳ್ತೇನೆ. ಎಂಟಮೊಲಜಿ ಇದೆ, ಪ್ಯಾಥಾಲಜಿ ಇದೆ, ಮೈಕ್ರೋಬಾಲಜಿ ಇದೆ, ಜೆನೆಟಿಕ್ಸ್ ಇದೆ, ಎಕನಾಮಿಕ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅನಂತರ ಅಗ್ರೋನಮಿ ಅಂತ ಇದೆ, ಸಾಯಿಲ್ ಸೈನ್ಸ್ ಇದೆ. ಸೊ ನಮ್ಮ ರೈತರಿಗೆ ಏನೇನು ಬೇಕು ಮೂಲಭೂತವಾಗಿ ಅವರ ಬೆಳೆಗಳಿಗೆ ಸಹಾಯವಾಗುವಂಥದ್ದು ಅಂತ ಎಲ್ಲ ಒಂದು ಸಿಬ್ಬಂದಿ ವರ್ಗ ನಮ್ಮಲ್ಲಿದೆ. ಸುತ್ತಮುತ್ತಲಿನ ರೈತರೇ ತಾವು ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಬರಬಹುದು, ವಿಸಿಟ್ ಮಾಡಿ. ದಯವಿಟ್ಟು ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಮಣ್ಣಿನ ಒಂದು ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ, ಮತ್ತೆ ನಾವು ಟೆಸ್ಟ್ ಮಾಡ್ತೇವೆ. ಡೆಫಿನೆಟ್ಲಿ ನಾವು ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಾಮಗ್ರಿಗಳನ್ನು ನಾವು ತರಿಸ್ಕೊಂಡಿದ್ದೇವೆ. ಆದ್ದರಿಂದ ತಾವು ಬನ್ನಿ, ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ವಿಸಿಟ್ ಕೊಡಿ. ತಮಗೆ ಏನು ಸಹಾಯ ಬೇಕು ನಾವು ಕೊಡಲು ಸದಾ ಸಿದ್ಧವಾಗಿರ್ತೇವೆ. ನಮ್ಮ ಒಂದು ಉಪಯೋಗವನ್ನು ತಾವು ತೆಗೆದುಕೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸರ್ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕೆ ಕೇಳುಗರೆ, ರೈತ ಬಾಂಧವರೇ, ದಯವಿಟ್ಟು ಕೇಳಿ. ಇವತ್ತಿನ ದಿನಗಳಲ್ಲಿ ಅದು ಹೆಂಗಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ರೋಗಗ್ರಸ್ತರಿದ್ದಾರೆ. ಅದಕ್ಕೆ ಮೂಲಭೂತ ಕಾರಣನೇ ನಾವು. ಯಾಕಂದ್ರೆ
ನಾವು ಮಾಡುವಂಥ ಒಂದು ಕೃಷಿ ಪದ್ಧತಿ ಇರ್ಬೋದು, ನಾವು ತಿನ್ನುವಂಥ ಒಂದು ಆಹಾರ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ ಈಗ ನೋಡಿ ಸದ್ಯದ ಮಟ್ಟಿಗೆ ಎಲ್ಲಿನೂ ಎಫೆಕ್ಟ್ ಇದೆ. ಅದಕ್ಕೂ ನಾವು ಕೂಡ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ನಾವು ಮಾನವ ಕುಲದವರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳು ಮಾಡಬೇಡಿ. ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು, ಉಪಯೋಗಿಸೋದು, ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕೋದು, ಇದನ್ನೆಲ್ಲ ಬಿಟ್ಟು ಸವಿಸ್ತಾರವಾದ ಸಮಗ್ರ ಕೃಷಿಗೆ ತಾವು ಮರಳಿ. ಈಗ ಬೆಲ್ಲದ ಚಹಾ ಬಂದಿದೆ, ನಾವು ಚಿಕ್ಕವರಿದ್ದಾಗಿತ್ತು. ಸೊ ತಾವು ಮರಳಿ ಅಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೋತೇನೆ. ಈಗ ನೋಡಿ ಎಲ್ಲಿನ ಎಫೆಕ್ಟ್ ತುಂಬಾ ನೀರಿನ ಪ್ರಭಾವ ಕಡಿಮೆ. ಯಾವ ರೈತನು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದಾರೆ ಅವರ ಬೆಳೆಗಳು ಎಂದೂ ಫೇಲ್ ಆಗಲ್ಲ ಇಂಥ ಒಂದು ಸಂದರ್ಭದಲ್ಲಿ. ಅದೇ ಯಾವ ರೈತರು ರಾಸಾಯನಿಕ ರೈತರು ಮಾಡ್ತಾ ಇದ್ದಾರೆ ಅವರಿಗೆ 15 ದಿವಸ ಮಳೆ ಆಗದೇ ಇದ್ರೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಇದೇ ಮೇನು ಒಂದು ವ್ಯತ್ಯಾಸ ಇರೋದು ಆರ್ಗ್ಯಾನಿಕ್ ಫಾರ್ಮರಿಗೂ ಮತ್ತು ಏನಂದ್ರೆ ನಾನ್ ಆರ್ಗ್ಯಾನಿಕ್ ಫಾರ್ಮರಿಗೂ. ಅದಕ್ಕೆ ಏನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ರೂಢಿಸಿಕೊಳ್ಳಿ. ಆದಷ್ಟು ಸಾಧ್ಯವಾದಷ್ಟು ನಮ್ಮ ನಿಸರ್ಗದಲ್ಲಿರುವಂತ ಒಂದು ತ್ಯಾಜ್ಯ ವಸ್ತುಗಳನ್ನು ನಿಮ್ಮ ಭೂಮಿಗೆ ಹಾಕಿ ಅತ್ಯುತ್ತಮವಾದ ಫಸಲನ್ನು ತೆಗೆದುಕೊಳ್ಳಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ನಾನು ಆಶಿಸುತ್ತೇನೆ. ಧನ್ಯವಾದಗಳು. ತುಂಬಾ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಧನ್ಯವಾದ ಸರ್. ತಾವು ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ತುಂಬಾ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರೊಂದಿಗೆ ಸ್ನೇಹಿತರೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.